ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋಕೆ ಹೊರಟಿರೋ ಜಾಗ ಭಾರತದ 4 ಧಾಮ್‌ಗಳಲ್ಲೇ ಒಂದಾದ ಪ್ರಸಿದ್ಧ ಪುರಿ ಜಗನ್ನಾಥ ದೇವಸ್ಥಾನದ ಬಗ್ಗೆ. ಇದಿರೋದು ಒಡಿಸ್ಸಾದಲ್ಲಿ ಸುಮಾರು 1500 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ. ಭಾರತದ 4 ಧಾಮ್‌ಗಳು ಯಾವುದು ಅಂತ ನೋಡೋದಾದರೆ ಉತ್ತರದಲ್ಲಿ ಬದ್ರಿನಾಥ್, ದಕ್ಷಿಣಕ್ಕೆ ರಾಮೇಶ್ವರಂ, ಪಶ್ಚಿಮಕ್ಕೆ ದ್ವಾರಕಾ ಮತ್ತು ಪೂರ್ವಕ್ಕೆ ಪುರಿ ಜಗನ್ನಾಥ್. ಇನ್ನು ನಂಗೆ ತುಂಬ ಜನ ಕೇಳಿರೋ ಪ್ರಶ್ನೆ, ಬಜೆಟ್ ಎಷ್ಟಾಯಿತು ಹೋಗಿ ಬರೋಕ್ಕೆ? ಬಿಕಾಸ್ ನಾವು ಹೋಗಿದ್ದು ಕ್ರಿಸ್ಮಸ್ ಟೈಮಲ್ಲಿ ಲಾಸ್ಟ್ ವೀಕ್. ಮತ್ತು ಯಾವ್ಯಾವೆಲ್ಲ ಪ್ಲೇಸಸಲ್ಲಿ ನೋಡಬೇಕು, ರೂಮ್ಸ್ ಹೆಂಗೆ ಬುಕ್ ಮಾಡೋದು ಅಂತೆಲ್ಲ. ಸೊ ಅದೆಲ್ಲ ಹೇಳೋಕ್ಕೆ ಮುಂಚೆ, ಯಾಕೆ ಪುರಿ ಜಗನ್ನಾಥಕ್ಕೆ ಹೋಗಬೇಕು? ಯಾಕದು ಅಷ್ಟು ಪ್ರಸಿದ್ಧ? ಈ ದೇವಸ್ಥಾನದ ವಿಶೇಷತೆ ಏನು? ಹಿಸ್ಟ್ರಿ ಏನು? ಯಾಕೆ ಪ್ರತಿನಿತ್ಯ ಲಕ್ಷಾಂತರ ಜನರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದ ಲಾರ್ಡ್ ಆಫ್ ಯೂನಿವರ್ಸ್, ಬ್ರಹ್ಮಾಂಡದ ಅಧಿಪತಿ ಅಂತಾನೆ ಪ್ರಸಿದ್ಧಿಯಾಗಿರುವ ಈ ಜಗನ್ನಾಥನ ದೇವಾಲಯದ ದರ್ಶನ ಮಾಡಿಸ್ತೇನೆ ಇವತ್ತು ನಿಮಗೆ. ಇದು ಬೆಳಗಿನ ಜಾವ 4 ಗಂಟೆಗೆ ಹಿಡ್ದಿರೋ ವಿಡಿಯೋ. ತುಂಬ ಚಳಿ ಇತ್ತು ಆವಾಗ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರನ್ನು ಜಗನ್ನಾಥನ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ಜಗನ್ನಾಥರ ಜೊತೆ ಅವರ ಸಹೋದರ ಬಲರಾಮ ಮತ್ತು ಸಹೋದರಿ ಸುಭದ್ರರನ್ನು ಕೂಡ ಇಲ್ಲಿ ಆರಾಧಿಸಲಾಗುತ್ತಿದೆ. ಇವರು 3 ಇರುವಂಥ ಏಕೈಕ ದೇವಸ್ಥಾನ ಇದು ಪುರಿ ಜಗನ್ನಾಥ್. ಐತಿಹಾಸಿಕ ಹಿನ್ನೆಲೆ ಇರುವ ಈ ದೇವಸ್ಥಾನದಲ್ಲಿ ಇಂದಿಗೂ ನಡೆಯುವ ಅಚ್ಚರಿಗಳು ಆಧುನಿಕ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುವಂಥದ್ದು. ಇಲ್ಲಿಯವರೆಗೂ ಈ ರಹಸ್ಯಗಳಿಗೆ ಉತ್ತರನೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಒಂದೊಂದೇ ಆ ಅಚ್ಚರಿ ಸಂಗತಿಗಳನ್ನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಖಂಡಿತ ಇಂಟ್ರೆಸ್ಟಿಂಗ್ ಆಗಂತೂ ಇರುತ್ತೆ. ಶ್ರೀ ಕೃಷ್ಣನ ಹೃದಯ ಇನ್ನೂ ಭಾರತದಲ್ಲಿದೆ, ಅದಿನ್ನೂ ಮಿಡಿತಾ ಇದೆ ಅನ್ನೋದಾದರೆ ನೀವು ನಂಬ್ತೀರಾ? ಹೌದು, ಶ್ರೀ ಕೃಷ್ಣನ ಹೃದಯ ಇನ್ನೂ ಪುರಿ ಜಗನ್ನಾಥನ ವಿಗ್ರಹದಲ್ಲಿರುವುದರಿಂದ ಈ ದೇವಾಲಯಕ್ಕೆ ಇಷ್ಟು ಪ್ರಸಿದ್ಧಿ. ಇನ್ನು ಶ್ರೀ ಕೃಷ್ಣನ ಹೃದಯ ಪುರಿ ಕ್ಷೇತ್ರಕ್ಕೆ ಹೇಗೆ ಬಂತು ಅಂತ ನೋಡೋಣ ಬನ್ನಿ. ಕುರುಕ್ಷೇತ್ರ ಯುದ್ಧದ ನಂತರ ಗಾಂಧಾರಿಯು ತನ್ನ ಎಲ್ಲ ಮಕ್ಕಳನ್ನು ಕಳೆದುಕೊಂಡು ದುಃಖಿತಳಾಗಿರ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಎಲ್ಲ ಮಕ್ಕಳ ಸಾವಿಗೆ ಶ್ರೀ ಕೃಷ್ಣನೇ ಕಾರಣ ಎಂದು ಗಾಂಧಾರಿ ಶ್ರೀ ಕೃಷ್ಣನಿಗೆ ಶಾಪ ಕೊಡ್ತಾರೆ. ಏನಂತ, ಶ್ರೀ ಕೃಷ್ಣನ ಕುಲದವರು ಪರಸ್ಪರ ಹೊಡೆದಾಡಿಕೊಂಡು ಸಾವನ್ನಪ್ಪಲಿ, ಹಾಗೂ ಶ್ರೀ ಕೃಷ್ಣನು ಏಕಾಂಗಿಯಾಗಿ ಸಾಯುವಂತಾಗಲಿ, ಹಾಗೂ ನಿನ್ನ ಪ್ರೀತಿಯ ದ್ವಾರಕಾ ನಗರವು ಪ್ರವಾಹಕ್ಕೆ ತುತ್ತಾಗಲಿ ಎಂದು. ಅದೇ ರೀತಿ 35 ವರ್ಷಗಳ ನಂತರ ಶ್ರೀಕೃಷ್ಣನು ಕಾಡಿನಲ್ಲಿ ಧ್ಯಾನದಲ್ಲಿದ್ದಾಗ ಜರ ಎಂಬ ಬೇಟೆಗಾರನು ಶ್ರೀಕೃಷ್ಣನ ಪಾದವನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿ ಕೃಷ್ಣನನ್ನು ತನ್ನ ಬಾಣದಿಂದ ಹೊಡೆಯುತ್ತಾನೆ. ಅದೇ ಸ್ಥಳದಲ್ಲಿ ಶ್ರೀಕೃಷ್ಣರು ಸಾವನ್ನಪ್ಪುತ್ತಾರೆ. ಆಗ ಶ್ರೀಕೃಷ್ಣನ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗುತ್ತೆ. ಆ ಅಗ್ನಿಯಲ್ಲಿ ಶ್ರೀಕೃಷ್ಣನ ಹೃದಯ ಸುಡುವುದಿಲ್ಲ. ನಂತರ ಬೇಟೆಗಾರನು ಸಮುದ್ರದಲ್ಲಿ ಒಂದು ಮರದ ದಿಂಬಿಯೊಂದರಲ್ಲಿಟ್ಟು ಹೃದಯವನ್ನು ತೇಲಿಬಿಡಲಾಗುತ್ತೆ. ಪುರಾಣಗಳ ಪ್ರಕಾರ ಇಂದ್ರದ್ಯುಮ್ನ ಎಂಬ ಒಡಿಸ್ಸಾ ರಾಜನಿಗೆ ಭಗವಾನ್ ಶ್ರೀಕೃಷ್ಣನ ಹೃದಯದ ಬಗ್ಗೆ ಕನಸಿನ ಮೂಲಕ ತಿಳಿದುಕೊಳ್ತಾರೆ. ನಂತರ ರಾಜನು ಸಾಕ್ಷಾತ್ ದೇವಶಿಲ್ಪಿಯಾದ ವಿಶ್ವಕರ್ಮರಿಂದಲೇ ಬೇವಿನ ಮರದಿಂದ ಮೂರ್ತಿಯನ್ನು ಕೆತ್ತನೆ ಮಾಡಿಸಿ ಆ ಹೃದಯವನ್ನು ಅದರ ಒಳಗೆ ಇರಿಸಲಾಗುತ್ತದೆ. ಜಗನ್ನಾಥ ದೇವರ ಹೃದಯ ಭಾಗದಲ್ಲಿ ಈ ಬ್ರಹ್ಮ ಪದಾರ್ಥವನ್ನು ಇರಿಸಲಾಗಿದೆ. ಈ ಬ್ರಹ್ಮ ಪದಾರ್ಥವನ್ನು ಇನ್ನೂ ಯಾರೂ ಸಹ ಇಲ್ಲಿಯವರೆಗೂ ನೋಡಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮ ಪದಾರ್ಥವು ಅಪಾರ ಶಾಖವನ್ನು ಕೊಡುತ್ತದೆ. ಅದಕ್ಕಾಗಿ ವಿಗ್ರಹವನ್ನು ಮರದಲ್ಲಿ ಮಾಡಲಾಗುತ್ತೆ. ಪ್ರತಿ 12 ವರ್ಷಕ್ಕೊಮ್ಮೆ ದೇವರ ವಿಗ್ರಹವನ್ನು ಬದಲಾಯಿಸಲಾಗುತ್ತೆ, ಹಾಗೂ ಬ್ರಹ್ಮ ಪದಾರ್ಥವನ್ನು ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ವರ್ಗಾವಣೆ ಮಾಡಲಾಗುತ್ತದೆ. ವರ್ಗಾವಣೆ ಮಾಡುವ ಸಮಯದಲ್ಲಿ ಆ ದಿನ ದೇವಾಲಯಕ್ಕೆ ಯಾರಿಗೂ ಪ್ರವೇಶ ಇರೋದಿಲ್ಲ, ಹಾಗೂ ಇಡೀ ಊರಿನಲ್ಲಿ ಒಂದು ದೀಪವನ್ನು ಸಹ ಉರಿಸೋದಿಲ್ಲ, ಅಷ್ಟು ಕತ್ತಲಾಗಿರುತ್ತೆ. ವರ್ಗಾವಣೆಯನ್ನು ಬಹಳ ಶಿಸ್ತಿನಿಂದ ಮಧ್ಯರಾತ್ರಿ ನಡೆಸಲಾಗುತ್ತದೆ. ಆ ಸಮಯದಲ್ಲಿ ದೇವಾಲಯದ ಒಳಗೆ ಕೆಲವು ಅರ್ಚಕರಿಗೆ ಮಾತ್ರ ಪ್ರವೇಶ ಇರುತ್ತೆ. ಹಿರಿಯ ಅರ್ಚಕರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕೈಗೆ ಗ್ಲೌಸನ್ನು ಹಾಕಿ ಗರ್ಭಗುಡಿಯ ಒಳಗೆ ಬ್ರಹ್ಮ ಪದಾರ್ಥವನ್ನು ಬದಲಾಯಿಸಲಾಗತ್ತೆ. ಅರ್ಚಕರು ಬ್ರಹ್ಮ ಪದಾರ್ಥವನ್ನು ಹಳೆಯ ವಿಗ್ರಹದಿಂದ ಹೊರತೆಗೆದು ಹೊಸ ವಿಗ್ರಹಕ್ಕೆ ವರ್ಗಾವಣೆ ಮಾಡುತ್ತಾರೆ. ಇದನ್ನು ಬ್ರಹ್ಮ ಪರಿವರ್ತನ ಅಂತ ಕರೀತಾರೆ ಅಲ್ಲಿ. ಇನ್ನು ಎರಡನೆಯ ಆಶ್ಚರ್ಯಕರ ಸಂಗತಿ ಅಂದರೆ ದೇವಾಲಯದ ಬಾವುಟ. ವಿಜ್ಞಾನಗಳ ಪ್ರಕಾರ ನಮಗೆ ಗೊತ್ತಿರೋ ಹಾಗೆ ಬಾವುಟ ಗಾಳಿ ಬೀಸುವ ದಿಕ್ಕಿನಲ್ಲಿ
ಹಾರುತ್ತೆ. ಆದರೆ ಈ ದೇವಾಲಯದ ಬಾವುಟ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ. ಇದು ಆಧುನಿಕ ವಿಜ್ಞಾನಕ್ಕೆ ಸವಾಲಾಗೆ ನಿಂತಿರುವಂತಹ ಸಂಗತಿ. ಪ್ರತಿನಿತ್ಯ ಸಂಜೆ 5 ಗಂಟೆಗೆ ಬಾವುಟನ ಬದಲಾಯಿಸಲಾಗುತ್ತೆ. ಈ ಆಚರಣೆಯು ಸುಮಾರು 1800 ವರ್ಷಗಳಿಂದ ನಡೆದು ಬಂದಿರೋದು. ಅಕಸ್ಮಾತ್ ಒಂದು ದಿನ ಬಾವುಟವನ್ನು ಬದಲಾಯಿಸದಿದ್ದರೆ ಮುಂದಿನ 15 ವರ್ಷಗಳ ಕಾಲ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವಂತಿಲ್ಲ, ದೇವಾಲಯನ ಮುಚ್ಚಬೇಕಾಗತ್ತೆ. ಇನ್ನು ಈ ಮಂದಿರದ ಗೋಪುರದ ಮೇಲೆ ಯಾವುದೇ ವಿಮಾನ ಆಗಲಿ ಪಕ್ಷಿಗಳಾಗಲಿ ಹಾರೋದಿಲ್ಲ. ವಿಮಾನ ಹಾರಲ್ಲ, ಓಕೆ ಫೈನ್, ಪಕ್ಷಿಗಳು ಕೂಡ ಹಾರೋದಿಲ್ಲ. ಇದು ಆಶ್ಚರ್ಯಕರವಾದ ಸಂಗತಿ. ಹಾಗೂ ದೇವಾಲಯದ ಮುಖ್ಯ ಗೋಪುರದ ನೆರಳು ಯಾವುದೇ ಸಮಯದಲ್ಲಾಗಲಿ ಭೂಮಿಯ ಮೇಲೆ ಗೋಚರಿಸೋದಿಲ್ಲ ಅಂತೆ. ಇನ್ನು ಪುರಿ ಜಗನ್ನಾಥರ ಪ್ರಸಾದದ ಬಗ್ಗೆ ಮಾತಾಡೋಣ. ಅದನ್ನು ಚಪ್ಪನ್ ಭೋಗ್ ಅಂತ ಹೇಳ್ತಾರೆ. ಪ್ರಸಾದವನ್ನು ಮಾಡುವುದಕ್ಕೆ ಪ್ರತಿದಿನ ಹೊಸ ಮಣ್ಣಿನ ಮಡಿಕೆಯನ್ನು ಬಳಸಲಾಗತ್ತೆ. ಒಂದರ ಮೇಲೆ ಒಂದು ಮಡಿಕೆಯನ್ನು ಇಟ್ಟು 7 ಮಡಿಕೆ ಪ್ರಸಾದವನ್ನು ಬೇಯಿಸಲಾಗತ್ತೆ. ಆಶ್ಚರ್ಯಕರವೇನೆಂದರೆ ಮೇಲಿನ ಮಡಿಕೆ ಅಂದರೆ ಟಾಪೆಸ್ಟ್ ಮಡಿಕೆ ಫಸ್ಟ್ ಬೆಂದು ನಂತರ ಕೆಳಗಿನ ಮಡಿಕೆಯ ಪ್ರಸಾದ ಬೇಯುತ್ತೆ. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಆದರೆ ಇಲ್ಲಿಯವರೆಗೂ ಎಂದೂ ಮಾಡಿದ ಪ್ರಸಾದ ಕಡಿಮೆಯಾಗಿಲ್ಲ, ಹೆಚ್ಚು ಆಗಿಲ್ಲ, ಕರೆಕ್ಟಾಗಿ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿನ ಪ್ರಸಾದವನ್ನು ಚಪ್ಪನ್ ಭೋಗ್ ಅಂತ ಕರೀತಾರೆ. ನಾವು ಬೆಳಗ್ಗೆ ಸಂಜೆ 2 ಟೈಮು ದರ್ಶನ ಮಾಡಿದ್ವಿ. ಬೆಳಗ್ಗೆ ದರ್ಶನ ಮಾಡಿದಾಗ ಪ್ರಸಾದ ಇರಲಿಲ್ಲ, ಸಂಜೆ ದರ್ಶನ ಮಾಡಿದಾಗ ಪ್ರಸಾದ ಸಿಕ್ತು. 1 ಪ್ಲೇಟ್ 100 ರೂಪಾಯಿ ಹೇಳ್ತಾರೆ. ಎಲ್ಲ ಥರದ ವೆರೈಟೀಸ್ ಆಫ್ ಫುಡ್ ಕೊಡ್ತಾರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅದು ಅಂದರೆ ಸಕ್ಕತ್ತಾಗಿರುತ್ತೆ. ಇನ್ನು ಎಲ್ಲರಿಗೂ ಒಂದು ಪ್ರಶ್ನೆ ಮೂಡ್ಬೋದು, ಯಾಕೆ ವಿಗ್ರಹ ಆ ರೂಪದಲ್ಲಿದೆ ಅಂತ. ಯಾಕಂದರೆ ವಿಶ್ವಕರ್ಮರು ವಿಗ್ರಹ ಕೆತ್ತುವ ಮುನ್ನ ರಾಜನಲ್ಲಿ ಒಂದು ಮಾತು ತಗೊಂಡಿರ್ತಾರೆ. ಏನಂದರೆ ತಾನೇ ವಿಗ್ರಹ ಕೆತ್ತನೆ ಮುಗಿದ ನಂತರ ಕೊಠಡಿಯಿಂದ ಹೊರಬರುವುದಾಗಿ ಹಾಗೂ ಅಲ್ಲಿಯವರೆಗೂ ಯಾರೂ ತನ್ನ ಕೆಲಸವನ್ನು ಗಮನಿಸಬಾರದು ಎಂದು ಮಾತು ತಗೊಂಡಿರ್ತಾರೆ. ಎಷ್ಟೋ ದಿನಗಳು ಕಳೆದರೂ ಬಾಗಿಲು ತೆರೆಯಲಿಲ್ಲ ಹಾಗೂ ಸುಮಾರು ದಿನ ಆದಮೇಲೆ ವಿಗ್ರಹ ಕೆತ್ತುವ ಶಬ್ದ ಕೂಡ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ರಾಜನಿಗೆ ಅನುಮಾನ ಬಂದು ಬಾಗಿಲನ್ನು ತೆರೆಯಬೇಕಾಗತ್ತೆ. ರಾಜನು ಕೊಟ್ಟ ಮಾತನ್ನು ತಪ್ಪಿದರಿಂದ ವಿಶ್ವಕರ್ಮನು ಅಪೂರ್ಣವಾದ ವಿಗ್ರಹವನ್ನು ಅಲ್ಲಿಯೇ ಬಿಟ್ಟು ಮಾಯವಾಗಿಬಿಡ್ತಾರೆ. ಹಾಗೆ ಅಶರೀರ ವಾಣಿಯು ಕೇಳಿಸುತ್ತೆ ರಾಜನಿಗೆ ಅಪೂರ್ಣವಾದ ವಿಗ್ರಹವನ್ನೇ ಪ್ರತಿಷ್ಠಾಪಿಸಿ ಪೂಜಿಸಬೇಕೆಂದು. ಸೊ ಹಾಗಾಗಿ ಅಲ್ಲಿರೋ ವಿಗ್ರಹ ಆ ರೂಪದಲ್ಲಿರೋದು. ಜಗನ್ನಾಥರ ವಿಶ್ವ ಪ್ರಸಿದ್ಧ ರಥೋತ್ಸವದ ಬಗ್ಗೆ ಮಾತಾಡೋಣ. ಪ್ರತಿ ವರ್ಷ ಆಷಾಢ ಶುಕ್ಲ ದ್ವಿತೀಯ ದಿನ ನಡೆಯುತ್ತೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಸೇರುವ ಉತ್ಸವ ಎಂಬ ಹೆಗ್ಗಳಿಕೆ ಈ ರಥೋತ್ಸವಕ್ಕಿದೆ. ಈ ಸಮಯದಲ್ಲಿ ಬಲರಾಮ, ಸುಭದ್ರ ಹಾಗೂ ಜಗನ್ನಾಥರನ್ನು ಪ್ರತ್ಯೇಕ ರಥದಲ್ಲಿ 3 ಕಿಲೋಮೀಟರ್ ದೂರದಲ್ಲಿರೋ ಗುಂಡೀಚ ಮಂದಿರಕ್ಕೆ ಕರೆತರಲಾಗತ್ತೆ. ಈ 9 ದಿನಗಳ ಕಾಲ ತಂಗಿದ್ದು ನಂತರ ಮೂರ್ತಿಯನ್ನು ಮುಖ್ಯ ದೇವಾಲಯಕ್ಕೆ ವಾಪಸ್ ಮರುತರಲಾಗತ್ತೆ. ಪುರಾಣಗಳ ಪ್ರಕಾರ ನೋಡೋದಾದರೆ ಗುಂಡೀಚ ಮಂದಿರವು ಜಗನ್ನಾಥರ ಚಿಕ್ಕಮ್ಮನ ಮನೆ ಅಂತ ಹೇಳ್ತಾರೆ. ನೀವೇನು ನೋಡ್ತಿದ್ದೀರಲ್ಲ, ಇದೇ ರೋಡಲ್ಲೇ ಪ್ರತಿ ವರ್ಷ ರಥೋತ್ಸವ ನಡೆಯೋದು. 3 ಕಿಲೋಮೀಟರ್ ದೂರ ಇದೆ ಇದು. ಜಗನ್ನಾಥನಿಗೂ ಕೂಡ 15 ದಿನ ಜ್ವರ ಬರುತ್ತಂತೆ. ನಾವು ಹೆಂಗೆ ಸಿಕ್ ಲೀವ್ ತೊಗೋತೀವಿ ಅದೇ ಥರ ಜಗನ್ನಾಥರು ಕೂಡ ಸಿಕ್ ಲೀವ್ ತೊಗೊತಾರಂತೆ. ಆ ಸಮಯದಲ್ಲಿ ತನ್ನ ಚಿಕ್ಕಮ್ಮನ ಮನೆಯ ಊಟ ತಿನ್ನಬೇಕು, ಅವರ ಆರೈಕೆ ಬೇಕು ಅಂತ ಅನಿಸುತ್ತೆ. ಆಗ ರಥೋತ್ಸವದ ಮೂಲಕ ತನ್ನ ಚಿಕ್ಕಮ್ಮನ ಮನೆಗೆ ಕರೆತರಲಾಗತ್ತೆ. ಸ್ಕಂದ ಪುರಾಣದ ಪ್ರಕಾರ ಯಾರು ಜಗನ್ನಾಥನ ದರ್ಶನವನ್ನು ಗುಂಡೀಚ ಮಂದಿರದಲ್ಲಿ ಪಡೆಯುತ್ತಾರೋ ಅವರಿಗೆ 1000 ಅಶ್ವಮೇಧ ಯಾಗದ ಪುಣ್ಯ ಲಭಿಸುತ್ತೆ ಅನ್ನೋದು. ಯಾಕಂದರೆ ಇವಾಗ ನಮಗೆ ಜ್ವರ ಬಂದಾಗ ಯಾರು ಬರ್ತಾರೋ ಅವ್ರ ಮೇಲೆ ನಮಗೆ ಜಾಸ್ತಿ ಪ್ರೀತಿ. ಅದೇ ರೀತಿ ಜಗನ್ನಾಥನಿಗೆ ಜ್ವರ ಬಂದಾಗ ನಾವು ಹೋಗಿ ನೋಡಿದ್ರೆ ಜಾಸ್ತಿ ಪುಣ್ಯ ಬರುತ್ತೆ ಎಂಬುದು. ನೋಡಿ, ಇದೇ ಗುಂಡೀಚ ಮಂದಿರ. ರಥೋತ್ಸವದ ಸಮಯದಲ್ಲಿ ಮಾತ್ರ ದೇವಾಲಯ ತೆರೆಯಲಾಗುತ್ತೆ, ಮಿಕ್ಕಿದ ದಿನ ದೇವಾಲಯನ ಮುಚ್ಚಿರ್ತಾರೆ. ಅಲ್ಲಿದ್ದ ಸೆಕ್ಯೂರಿಟಿ ಕೂಡ ಕನ್ನಡದವರಾಗಿದ್ದರು. ಸೊ ಒಂದು ಚಿಕ್ಕ ಬಾಗಿಲಿದೆ ಆ ದೇವಸ್ಥಾನಕ್ಕೆ, ಅದ್ರ ಮುಖಾಂತರ ನಮಗೆ ಹೋದ ವರ್ಷ ಉಪಯೋಗಿಸಿದ ರಥಗಳನ್ನ ತೋರಿಸಿದ್ರು. ಪ್ರತಿ ವರ್ಷವೂ ಹೊಸ ರಥ ಮಾಡಲಾಗುತ್ತೆ ರಥೋತ್ಸವಕ್ಕೆ. ನೆಕ್ಸ್ಟು ಯಮಶಿಲದ ಬಗ್ಗೆ ಮಾತಾಡೋಣ. ಪುರಿ ಜಗನ್ನಾಥನನ್ನು ನೋಡಲು ಬರುವ ಭಕ್ತರ ಎಲ್ಲ ಪಾಪಗಳು ಕಳೆದು
ಪುಣ್ಯ ಪ್ರಾಪ್ತಿಯಾಗತ್ತೆ. ಇದಕ್ಕಾಗಿ ಯಮರಾಜನು ಜಗನ್ನಾಥನ ಬಳಿ ಬಂದು, ನೀನು ಎಲ್ಲ ಜನರ ಪಾಪವನ್ನು ಕಳೆದರೆ ನಾನು ಹೆಂಗೆ ಅವರನ್ನು ನರ್ಕಕ್ಕೆ ಕಳೆದುಕೊಳ್ಳಿ ಅಂತ ಕೇಳ್ತಾರೆ. ಆಗ ಜಗನ್ನಾಥನು ಯಮರಾಜನಿಗೆ, ನೀನು ಸಿಂಹದ್ವಾರದ 3ನೆಯ ಕಲ್ಲಿನಲ್ಲಿ ನೆಲೆಸು. ಯಾರು ನಿನ್ನನ್ನು ತುಳಿದುಕೊಂಡು ಬಂದು ನನ್ನ ದರ್ಶನ ಮಾಡುತ್ತಾರೋ ಅವರ ಪಾಪ ಕಳೆದು ಪುಣ್ಯ ಪ್ರಾಪ್ತಿಯಾಗತ್ತೆ. ಅದೇ ಯಾರು ಹೊರ ಹೋಗುವಾಗ ನಿನ್ನ ತುಳಿದು ಹೊರ ಹೋಗುತ್ತಾರೋ ಅವರ ಪುಣ್ಯ ಎಲ್ಲ ಪಾಪ ಕನ್ವರ್ಟ್ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಳ ಹೋಗುವಾಗ ಯಮಶಿಲದ ಕಲ್ಲನ್ನು ತುಳಿದುಕೊಂಡು ಹೋಗಬೇಕು, ಹಾಗೂ ಹೊರ ಬರುವಾಗ ಬೇರೆ ದ್ವಾರದಿಂದ ಹೊರ ಬರಬೇಕು. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನಂದರೆ, ದೇವಾಲಯದ ಹೊರಗೆ ಕೇಳಿಸುವಂತಹ ಅಲೆಗಳ ಶಬ್ದ ದೇವಾಲಯದ ಒಳಗೆ ಕೇಳಿಸಲ್ಲ. ಇದಕ್ಕೊಂದು ಇತಿಹಾಸ ಇದೆ. ಪುರಾಣಗಳ ಪ್ರಕಾರ ಜಗನ್ನಾಥಿಗೆ ಅಲೆಗಳ ಶಬ್ದದಿಂದ ವಿಶ್ರಾಂತಿ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ. ಇದನ್ನು ತಿಳಿದ ಹನುಮಾನ್ ಸಮುದ್ರದ ದೇವನಿಗೆ ತನ್ನ ಅಲೆಗಳ ಶಬ್ದವನ್ನು ಕಡಿಮೆ ಮಾಡಲು ಕೇಳುತ್ತಾರೆ. ಆದರೆ ಸಮುದ್ರ ದೇವನು, ಅಲೆಗಳ ಸದ್ದು ನನ್ನ ಹಿಡಿತದಲ್ಲಿಲ್ಲ, ಗಾಳಿಯ ವೇಗದ ಹಿಡಿತದಲ್ಲಿದೆ ಎಂದು ಹೇಳುತ್ತಾರೆ. ಹನುಮಾನರು ಆದ್ದರಿಂದ ವಾಯುದೇವನ ಬಳಿ ಇದರ ಬಗ್ಗೆ ಕೇಳಿದಾಗ, ವಾಯುವಿನ ವೇಗವನ್ನು ಕಡಿಮೆ ಮಾಡಲು ಅಸಾಧ್ಯ, ಆದರೆ ನೀನು ಗಾಳಿಯ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಗೋಪುರದ ಸುತ್ತ ತಿರುಗಿದರೆ ವಾಯುವಿನ ವೇಗವನ್ನು ಕಡಿಮೆ ಮಾಡಬಹುದು ಎನ್ನುತ್ತಾರೆ. ಹಾಗೆಯೇ ಹನುಮಾನರು ಗಾಳಿಯ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ತಿರುಗಿದರು. ಇದರಿಂದ ಈಗಲೂ ಸಹ ಜಗನ್ನಾಥ ದೇವಸ್ಥಾನದ ಸಮೀಪದಲ್ಲಿರುವ ಗೋಲ್ಡನ್ ಬೀಚ್ ಸಮೀಪದಲ್ಲೇ ದೇವಸ್ಥಾನ ಇದೆ. ಇಲ್ಲಿ ಹನುಮಾನರನ್ನು ಬೇಡಿಯಲ್ಲಿ ಬಂಧಿಸಲಾಗಿದೆ. ಅದಕ್ಕೆ ಅದನ್ನು ಬೇಡಿ ಹನುಮಾನ್ ಎಂದು ಕರೆಯುತ್ತಾರೆ. ಏಕೆಂದರೆ ಹನುಮಾನರು ಪುರಿಯನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಬಾರದು, ಪುರಿ ಕ್ಷೇತ್ರವನ್ನು ಕಾಯಬೇಕು ಎನ್ನುವ ನಿಟ್ಟಿನಲ್ಲಿ. ತುಂಬ ರಿಸರ್ಚ್ ಮಾಡಿ ಇತಿಹಾಸನ ತಿಳ್ಕೊಂಡು ಮಾಡಿದಂತಹ ವಿಡಿಯೋ ಇದು. ಎಲ್ಲಾದರೂ ಏನಾದರೂ ಲೋಪ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಯಾರಿಗಾದರೂ ಪುರಿ ಜಗನ್ನಾಥನನ್ನು ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕಂತ ಅನಿಸುತ್ತೆ. ಸೊ ನಾವಿಲ್ಲಿಗೆ ಹೆಂಗೆ ಹೋಗಿದ್ವಿ? ಟ್ರೈನ್ ಇದೆಯಾ, ಫ್ಲೈಟ್ ಇದೆಯಾ? ಫ್ಲೈಟ್ ಇದ್ದರೆ ನಿಯರೆಸ್ಟ್ ಏರ್ಪೋರ್ಟ್ ಅಲ್ಲಿ ಯಾವುದಿದೆ? ಬಿಕಾಸ್ ಇಲ್ಲಿ ವಾರಕ್ಕೆ ಒಂದೇ ದಿನ ಟ್ರೈನ್ ಇರೋದು, ಬಟ್ ನಾವು ಆ ಟ್ರೈನಲ್ಲಿ ಹೋಗಿರಲಿಲ್ಲ. ಸೊ ನಾವು ಹೆಂಗೆ ಹೋದ್ವಿ, ಎಷ್ಟು ಬಡ್ಜೆಟ್ ಆಯಿತು, ರೂಮ್ಸ್ ಹೆಂಗೆ ಬುಕ್ ಮಾಡಿದ್ವಿ, ಯಾವ್ಯಾವ ಪ್ಲೇಸಸ್ ಅಲ್ಲಿ ನೋಡೋದಕ್ಕಿದೆ, ಯಾವ್ಯಾವ ರೀತಿ ಸ್ಕ್ಯಾಮ್ ಹಾಕ್ತೀವಿ, ಹೊಸ ಜಾಗಕ್ಕೆ ಹೋದಾಗ ಕೆಲವೊಂದು ವಿಚಾರ ನಮಗೆ ಗೊತ್ತಿರಲ್ಲ, ಎಷ್ಟು ಬಡ್ಜೆಟ್ ಆಗುತ್ತೆ, ಆಟೋ ಚಾರ್ಜಸ್ ಎಷ್ಟಾಗುತ್ತೆ, ಟ್ರೈನ್ ಫೇರ್ ಎಷ್ಟಾಗುತ್ತೆ, ಯಾವ ಸಮಯದಲ್ಲಿ ದರ್ಶನ ಮಾಡಿದ್ರೆ ನಾವು ಹತ್ರದಿಂದ ಜಗನ್ನಾಥನನ್ನು ನೋಡ್ಬೋದು, ಯಾವ ಸಮಯದಲ್ಲಿ ಉತ್ತಮ ದರ್ಶನ ಮಾಡೋಕ್ಕೆ, ಯಾವ ದ್ವಾರದಿಂದ ದರ್ಶನ ಮಾಡಬೇಕು, ಅಲ್ಲಿ ಬೇರೆ ಪ್ಲೇಸಸ್ನ ಯಾವ ಮುಖಾಂತರ ನೋಡ್ಬೋದು, ಅಲ್ಲಿ ಯಾವುದಾದ್ರೂ ಟ್ರಾವೆಲ್ ಏಜೆನ್ಸೀಸ್ ಇದೆಯಾ, ಅಥವಾ ನಾವೇ ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡ್ಕೋಬೇಕಾ, ಎಷ್ಟು ದಿನ ಬೇಕಾಗ್ಬೋದು ಎಲ್ಲ ಪ್ಲೇಸಸ್ ಕವರ್ ಮಾಡೋದಕ್ಕೆ, ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸ್ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬಿಕಾಸ್ ಇದು ಆಲ್ರೆಡಿ ಲೆಂತಿ ವಿಡಿಯೋ ಆಗಿಬಿಟ್ಟಿದೆ. ಬ್ರಹ್ಮಾಂಡದ ಅಧಿಪತಿ ಬಗ್ಗೆ ನನಗೆಷ್ಟು ಮಾಹಿತಿ ಗೊತ್ತಿತ್ತು ಅಷ್ಟು ಮಾಹಿತಿ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.